ತಾಯಿ ಎಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಿ ಆ ದೇವರು ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ. ಈ ರಸಮಂಜನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಲಾವಿದರಿಗೆ ಆ ದೇವರು ಒಳ್ಳೇದು ಮಾಡಿ, ಇನ್ನ ಇಂಥ ಕಲೆಗಳನ್ನು ಸಾವಿರಾರು ಹುಟ್ಟಿ ಹಾಕಿರುವಂಥ ಕಲೆಗಳನ್ನು ನಮ್ಮ ಜನಗಳ ಮುಂದೆ ಬಂದು ತಂದು ತೋರಿಸಿ ಅಂತ ಅವರಲ್ಲಿ ನಾನು ಮನವಿ ಮಾಡ್ತಾ, ಇದೇನೆಂದ್ರೆ ರಸಮಂಜನ ಕಾರ್ಯಕ್ರಮ ಒಂದು ತಿಂಗಳಿಂದ ನಾವೆಲ್ಲರೂ ಏನು ಮಾಡ್ತಾ ಇರ್ತೀವಿ, ಜಾತ್ರೆ ಕಾರ್ಯಕ್ರಮಗಳು, ರಿಲೇಷನ್ಸ್ ಬರೋದು, ಸಂಬಂಧಿಕರು ಬರೋದು, ಊರಲ್ಲಿ ಎಲ್ಲರೂ ನಾವು ಸೇರೋದು, ಈ ಜಾತ್ರೆ ಯಾವ ರೀತಿಯಲ್ಲಿ ಮಾಡಬೇಕು, ಇಲ್ಲಿ ಶಾಪ್ಸ್ ಯಾವ ರೀತಿ ಮಾಡಬೇಕು, ದನಗಳ ಜಾತ್ರೆ ಯಾವ ರೀತಿಯಲ್ಲಿ ಮಾಡಬೇಕು, ಎಲ್ಲವನ್ನು ನಾವು ಪ್ರಯತ್ನದಲ್ಲಿದ್ದು ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು, ಮುಳಬಾಗಿಲು ತಾಲೂಕಿನ ಜನ, ಕೋಲಾರ ಜಿಲ್ಲೆಯ ಜನ ಎಲ್ಲವನ್ನು ಪ್ಲಾನ್ ಮಾಡಿ ಆಮ್ಲಿ ರಾಮಲಿಂಗೇಶ್ವರ ಜಾತ್ರೆಯನ್ನು ಅಂತಿಮ ಮಟ್ಟಕ್ಕೆ ತಂದಿರ್ತಾರೆ. ಅಂತಿಮ ಮಟ್ಟಕ್ಕೆ ತಂದಾಗ ಈ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಯಾಕಂದ್ರೆ ಇಷ್ಟೆಲ್ಲ ನಾವು ಮಾಡಿದ್ಮೇಲೆ ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ಲ, ಸ್ವಲ್ಪ ನಗಬೇಕಲ್ಲ, ಸ್ವಲ್ಪ ಕಿರ್ಚ್ಬೇಕಲ್ಲ, ಬಿಸಿಲು ಹೊಡಿಬೇಕಲ್ಲ. ನಗಬೇಕು, ಬಿಸಿಲು ಹೊಡಿಬೇಕು, ಕಿರ್ಚ್ಬೇಕು ಅಂದ್ರೆ ಇವರೆಲ್ಲರೂ ಇರ್ಬೇಕು. ನಮ್ಗೆ ಇವರೆಲ್ಲ ಇದ್ರೆ ನಗ್ತೀವಿ, ಬಿಸಿಲು ಹೊಡಿತೀವಿ, ಕಿರ್ಚ್ತೀವಿ ಅಷ್ಟೇ. ಅದರಿಂದ ಇವತ್ತಿಂದ ಒಂದು ರಸಮಂಜನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೇನು ಇವತ್ತಿನ ಹೊಸ ಕಾರ್ಯಕ್ರಮ ಅಲ್ಲ, 23-24 ವರ್ಷಗಳಿಂದ ಮಾಡ್ತಾ ಇರುವಂಥ ಕಾರ್ಯಕ್ರಮಗಳು. ಆ ರಾಮಲಿಂಗೇಶ್ವರ ವರ್ಷವೂ ನಮ್ಮನ್ನು ಕಾಪಾಡ್ತಾ ಇರ್ತಾರೆ. ವರ್ಷವೂ ಈ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಂಡೇ ಬರ್ತಾ ಇರ್ತೀವಿ. ಈ ಕಾರ್ಯಕ್ರಮ ಎಲ್ಲ ಆಯೋಜನೆ ಆಗಬೇಕಾದ್ರೆ ಮುಖ್ಯವಾಗಿ ನಮ್ಮ ಆವನಿ ನವೀನು, ರವಿ ಇವರೆಲ್ಲ ಮತ್ತು ತಂಡ, ಬಾಬು ಇವರೆಲ್ಲ ತಂಡ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟು ಇದನ್ನೆಲ್ಲ ಮುಂದುವರಿಸಿ, ಈ ಪ್ರೋತ್ಸಾಹಿಕರು ಅಂತ ಹೇಳಿದ್ರೆ ಎಲ್ಲರಿಗೂ ಇದು ಮಾಡಿದರೆ ಮುಖ್ಯವಾಗಿ ನಮ್ಮ ಆದಿನಾರಾಯಣ ಅವರು, ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ಬೇಕು. ಅವರ ಪ್ರೋತ್ಸಾಹನೇ ಇವತ್ತು ನಮ್ಮೆಲ್ಲರಿಗೂ ಇಲ್ಲಿ ಧೈರ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಕೆಲವರು ಅನ್ಕೋಬಹುದು, ಕೊತ್ತೂರು ಮಂಜು ಆದಿನಾರಾಯಣ ಅವ್ರ ಧೈರ್ಯನೇ ಪ್ರೋತ್ಸಾಹ, ಕೊತ್ತೂರು ಮಂಜು ಧೈರ್ಯ ಏನು ಅನ್ಕೋಬಹುದು. ಕೊತ್ತೂರು ಮಂಜು ಧೈರ್ಯ ಇದೆ, ನಾನು ಗಂಟಲು ಬಂದಾಗ ಬರ್ತೀನಿ, ಆದರೆ ಮುಂದೆ ಹೆಜ್ಜೆ ಇಟ್ಟರೆ ಹಿಂದ್ಗಡೆ ಹೋಗುವಂಥ ಚರಿತ್ರೆ ನನ್ನಲ್ಲಿ ಇರೋದೇ ಇಲ್ಲ. ಆದರೆ ಆದಿನಾರಾಯಣವರು 24 hours ನಮಗೆ ವೈಫೈ ನಮ್ಮ ಜೊತೆಯಲ್ಲಿರುವಂಥವ್ರು, ಅವ್ರಿಗೂ ನಾನು ಧನ್ಯವಾದಗಳು. ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಮಾನನ್ನ ಹಿರಿಯರು, ನಮ್ಮೆಲ್ಲರಿಗೂ ನಾನು ಏನಂತೀನಿ ಅಂದರೆ, ಅಮಾನನ್ನ ಅವ್ರನ್ನ ನಮ್ಮ ತಂದೆ ಅಂತವರು, ಅವರೆಲ್ಲರಿಗೂ ಅಣ್ಣ ನೀವು ಯಾವಾಗಲೂ ಕೈ ಕೊಡಕ್ಕೆ ಬಂದು ನನ್ನ ಆಶೀರ್ವಾದ ಮಾಡೋಣ, ನಿಮ್ಮ ತಂದೆ ಥರ ನೀವು ಒಂದು ನಮ್ಮ ಅಮಾನನ್ನ ಅವರು ಅಮಾನನ್ನ ಅವ್ರಿಗೂ ಧನ್ಯವಾದಗಳು. ನಮ್ಮ ಮುಖ್ಯವಾಗಿ ನಮ್ಮ ಶಿವಣ್ಣ ಅವರು, ಆಂಧ್ರದಲ್ಲಿ ತಮಿಳ್ನಾಡಲ್ಲಿ ಶೋಭನ್ ಬಾಬು ಅಂತ ಇದ್ರು ಅಲ್ಲಿ. ಇವಾಗ ನಮಗೆ ಶೋಭನ್ ಬಾಬು ನೀವೇ ಇಲ್ಲಿ, ನಮಗೆ ಬೇರೆಯವರಲ್ಲ, ನಮ್ಗೆ ಶೋಭನ್ ಬಾಬು ನಮ್ಮ ಶಿವಣ್ಣನವರು. ಆಲಂಗೂರು ಸೀನಣ್ಣ ಬಗ್ಗೆ ಗೊತ್ತೇ ಇದೆ ಎಲ್ಲರಿಗೂ, ಟೈಗರು, ಹುಲಿ, ಆ ಹುಲಿ ಹುಲಿನೇ ಅಷ್ಟೇ, ಸೈಲೆಂಟ್ ಆಗಿರ್ಬೋದು, ಎಲ್ಲ ಅನ್ಕೊಳ್ತಾ ಇರ್ತಾರೆ. ಇವತ್ತು ಯಾವುದೋ ಚುನಾವಣಾ ವಿಚಾರದಲ್ಲೆಲ್ಲ ಸ್ವಲ್ಪ ಮಾತುಗಳೆಲ್ಲ ಹೊಂತು ಅಂದರೆ ಹುಲಿ ಒಂದು ಹೆಜ್ಜೆ ಹಿಂದೆ ಹಾಕಿತ್ತಂತೆ. ಹೆಜ್ಜೆ ಹಿಂದೆ ಹಾಕೋದು ಏನಕ್ಕೆ? ಹುಲಿ ಏನಕ್ಕೆ ಹೆಜ್ಜೆ ಹಿಂದೆ ಹಾಕೋದು? ಏನು ಹಿಂದೆ ಹೋಗಕ್ಕಲ್ಲ, ಎಗರಿ ಮೇಲೆ ಬೀಳೋದಕ್ಕೆ. ಅದನ್ನು ತಿಳ್ಕೋಬೇಕು ಅಷ್ಟೇ, ಅದನ್ನು ತಿಳ್ಕೋಬೇಕು. ಆ ಥರ ಇವತ್ತು ಎಲ್ಲರೂ ನಮ್ಮ ಹಾವಳಿ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಒಳ್ಳೆಯದಾಗಲಿ, ಇದೇ ರೀತಿ ಕಾರ್ಯಕ್ರಮಗಳು ಯಾವಾಗಲೂ ನಡೀಲಿ. ರಾಮಲಿಂಗೇಶ್ವರ ಸೀತಮ್ಮ ತಾಯಿ ಆ ಶಿವನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ನಾವು ಅದೇ ರೀತಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗ್ತಾ ಇರೋಣ. ಕಾರ್ಯಕ್ರಮದಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ದೊಡ್ಡವರೆಲ್ಲ ಕೂತಿದ್ದಾರೆ, ಎಲ್ಲ ಹಿರಿಯ ನಮ್ಮ ಮುಖಂಡರು ಎಲ್ಲರೂ ಕೂತಿದ್ದಾರೆ ಇಲ್ಲಿ ಕೆಳಗಡೆ ಎಲ್ಲರೂ. ನೀವೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಬಗ್ಗೆ. ಆಮೇಲೆ ಇವತ್ತು ಇದು ಇಲ್ಲಿ ಹೇಳ್ಬಾರ್ದು, ಹೇಳ್ಬಿಡ್ತೀನಿ. ಇವತ್ತು ನಮ್ಮ TAPS ಚುನಾವಣೆ ಇತ್ತು, ಅಂದರೆ ನಾಮಿನೇಷನ್ಸ್ ಇತ್ತು ಇವತ್ತು. ನಾನು ಅದಕ್ಕೆ ಅಧ್ಯಕ್ಷ ಆಗಿದ್ದವನು. ಇವತ್ತವರೆಗೂ ನಾನೇ ಅಧ್ಯಕ್ಷ, 15ನೇ ತಾರೀಕುವರೆಗೂ ನಾನೇ ಅಧ್ಯಕ್ಷ. ಅದಕ್ಕೆ 15ನೇ ತಾರೀಕುವರೆಗೂ ಟೈಮ್ ಇದೆ. 15ನೇ ತಾರೀಕುವರೆಗೂ ಅಧ್ಯಕ್ಷ ನಾನೇ TAPS. ಇವತ್ತು ನಾನು ನಾಮಿನೇಷನ್ ಹಾಕಿಲ್ಲ, ಯಾರಿಗೂ ಹೇಳಿಲ್ಲ, ಏನಕ್ಕೆ ಹಾಕಿಲ್ಲ ಅನ್ನೋದು. ನಾನು ನಿನ್ನೆ ನೈಟು ಆದ್ಮೇಲೆ ಮಾತಾಡಿದೆ, ಹಿಂಗಿದೆಯಣ್ಣ ಸ್ವಲ್ಪ TAPS ನಾನು ಹೋಗೋದು ಬೇಡ ಅಂದ್ಕೊಳ್ತೇನೆ. ಅವ್ರು ಬೇಡ ಹಂಗಲ್ಲ, ನೀವು ಹೋಗ್ಬಾರ್ದು, ನೀವು ಇರಬೇಕು ಅದರಲ್ಲಿಂದೆಲ್ಲ ಹೇಳಿದ್ರು. ಆಮೇಲೆ ಹೇಳಿದೆ, ನಮ್ಮ ಚಿಕ್ಕಪ್ಪ ಅವರು PLD ಬ್ಯಾಂಕ್ ಅಧ್ಯಕ್ಷ ಆಗಿದ್ದಾರೆ. ನಾನು ಅವ್ರಿಗಿಂತ ಮುಂಚೆ ನಾನು ಇಲ್ಲಿ ಅಧ್ಯಕ್ಷ ಆಗಿದ್ದೆ TAPS. ನಾವಿಬ್ಬರು ಒಂದು ಜಾಗದಲ್ಲಿ ಒಂದೇ ಮನೆಯವರು, ತಂದೆ ಮಗ ಇಬ್ಬರು, ಒಬ್ಬರು PLD ಬ್ಯಾಂಕು, ಒಬ್ಬರು TAPS ಇರೋದು ನನ್ನ ಮನಸ್ಸಿಗೆ ಸರಿ ಇಲ್ಲ. ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು, ಅದರಿಂದ ನಾನು ಕಂಟೆಸ್ಟ್ ಮಾಡೋದಿಲ್ಲ ಅಂತ ಹೇಳಿದೆ. ನೀವು ಪ್ರೆಸಿಡೆಂಟ್ ಕಂಟೆಸ್ಟ್ ಮಾಡಬೇಡಿ, ಡೈರೆಕ್ಟರ್ ಆಗಿರಿ, ಇಲ್ಲಾಂದರೆ ನಿಮ್ಮದು DCC ಬ್ಯಾಂಕ್ ಡೈರೆಕ್ಟರ್ಶಿಪ್ಪು ಹೋಗುತ್ತೆ ಅಂತ ಹೇಳಿದ್ರು. ಅದು ನನಗೆ ಗೊತ್ತಿದೆ, ಹೋಗುತ್ತೆ ಅಂತ ನನಗೆ ಗೊತ್ತಿದೆ, DCC ಬ್ಯಾಂಕ್ ಡೈರೆಕ್ಟರ್ಶಿಪ್ ಹೋಗುತ್ತೆ. ಆದರೂ ನನಗೆ ಬೇಡ, ಇನ್ನೊಬ್ಬರಿಗೆ ಯಾರಿಗಾದರೂ ಆಗಲಿ ಸಂತೋಷ, ಬೇರೆ ಯಾರಿಗಾದ್ರೂ ಅವಕಾಶ ಮಾಡಿಕೊಡೋಣ. ಅವ್ರಿಗೆ ಏನು ಬೇಕೋ ಮಾರ್ಗದರ್ಶಕರು, ನಾವು ಜೊತೆಯಲ್ಲಿ ಕೆಲಸ ಮಾಡಿ ಅವ್ರಿಗೆಲ್ಲ ಒಳ್ಳೆಯ ಸೂಚನೆಗಳನ್ನು ಕೊಟ್ಟು ಕೆಲಸವನ್ನು ಮಾಡಿಸೋಣ.
ಇನ್ನೊಬ್ಬರಿಗೆ ಅವಕಾಶ ಸಿಗಲಿ. ಇದು ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ನಮ್ಮ ರಾಜಕೀಯ ಇಷ್ಟಿಗೂ ಚರಿತ್ರೆಗೂ ಒಳ್ಳೆಯದಿರುತ್ತೆ. ನನಗೇನು ಕಂಟೆಸ್ಟ್ ಮಾಡೋದು ದೊಡ್ಡದಲ್ಲ, ಗೆಲ್ಲೋದು ದೊಡ್ಡದೇನಲ್ಲ. ಆಪೋಸಿಟ್ ಇದ್ದಂಗೆ ಮಾಡ್ಬೋದಾಗಿತ್ತು, ಮಾತಾಡಿದ್ದು ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದು ನನಗೆ. ಆದರೆ ಬೇಡ ಅಂತ ನಾನೇ ತೀರ್ಮಾನ ಮಾಡಿಕೊಂಡೆ. ಅದಕ್ಕೆ ಅದನ್ನು ಆವಾಗ ಅಲ್ಲಿ ಜನ ಏನೇನೋ ಮಾತಾಡ್ಬೋದು, ಅದಕ್ಕೆ ಇಲ್ಲೇ ಹೇಳ್ಬಿಡ್ತಾ ಇದ್ದೀನಿ ಅದನ್ನು. ಆದ್ದರಿಂದ ಆಯಿತು, ನೀವೇನು ತೀರ್ಮಾನ ಮಾಡಿದ ಆ ತೀರ್ಮಾನ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿದ್ರು. ಹಂಗೆ ಇದ್ರು, ಸಂತೋಷ ಆಗಿ ಖುಷಿಯಾಗಿದೆ. ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳಾಗ್ತಾ ಇರೋದು ನಮ್ಮ ಆದಿನಾರಾಯಣ ಅವರು ಕಾರಣಕರ್ತಾಗಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ, ರಾಮಲಿಂಗೇಶ್ವರ ಆಶೀರ್ವಾದ ಅವ್ರ ಮೇಲೆ ಇರಲಿ. ನಾವು ಅವ್ರ ಜೊತೆಗೂಡಿ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.